ಇದು ಸಾವು ಮತ್ತು ಬದುಕಿನ ನಡುವಿನ ವ್ಯತ್ಯಾಸ, ಅಳು ಮತ್ತು ನಗು ನಡುವಿನ ವ್ಯತ್ಯಾಸ. ಇದು ನಿರ್ಧರಿಸುತ್ತೆ ಯಾರಿರಬೇಕು, ಯಾರು ಹೋಗಬೇಕು ಜೀವನದಲ್ಲಿ. ಏನೋ ಲೇಟಾಗಿ ಬಂದು ನನ್ನ ಜೊತೆ ನೋಡ್ತಾ ಇದೀಯಾ? ಕರೆಕ್ಟ್ ಶಿಷ್ಯ, ಮತ್ತೆ ಹೊರಡೋದು ಲೇಟ್ ಆಗಬಾರ್ದಲ್ವಾ? ಒಂದೇ ದಿನ ಎರಡೆರಡು ಸತಿ ಲೇಟ್ ಆಗಬಾರ್ದು. ಬಾರಲು. ಹೆಂಗಿತ್ತು ಫಿಲಮು? ಹೋಗಿದೆಯಲ್ಲ ನೀನು ಹೊಸ ಅಕ್ಕಿ ಜೊತೆ? ಅದ್ಯಾಕೆ ಕೇಳ್ತೆ ಶಿಷ್ಯ, ಬಿಸಿ ಬೆಣ್ಣೆ. ಆಲ್ರೆಡಿ ನೈಟ್ ಔಟ್ ಹೋಗೋಕೆ ಪ್ಲಾನ್ ಮಾಡ್ತಿದ್ದೀವಿ, ಅದು ಇಬ್ಬರೇ. ಹಂಗಾದ್ರೆ ನಿನ್ನ ಜೇಬ್ ಫುಲ್ ಖಾಲಿ ಮಾಡ್ತಿದ್ದಾಳೆ ಅನ್ನು. ನಾನು ಇನ್ನೇನು ಮಂಗ ಅನ್ಕೊಂಡಿದ್ದೀನಿ ಖರ್ಚು ಮಾಡೋದಕ್ಕೆ. ಬಾರಲು, ಅದು ಅಸಾಧ್ಯ. ಅದು ಸರಿ ಮಗ, ಫೇಸ್ಬುಕ್ಕಲ್ಲಿ ಫ್ರೆಂಡ್ ಆಗಿದ್ದಲ್ಲ ಹುಡುಗಿ, ಅವಳ ವಿಷಯ ಎಲ್ಲಿ ತಕ ಬಂತು? ಒಪ್ಕೊಂಡ್ಲ ಸಿಗೋದಕ್ಕೆ? ಇಲ್ಲ ಶಿಷ್ಯ, ಅವಳು ತುಂಬ ಓವರ್ ಸ್ಕೋಪ್ ಆಡ್ತಿದ್ದಾಳೆ. ಎಲ್ಲೋಗ್ತಾಳೆ, ನಾನು ಟ್ರೈ ಮಾಡಿದ್ಮೇಲೆ ಬಿದ್ದೇ ಬೀಳ್ತಾಳೆ. ಆದರೆ ಸ್ವಲ್ಪ ಹುಷಾರಾಗಿ ಟ್ರೈ ಮಾಡ್ಬೇಕಷ್ಟೆ. ಒಳ್ಳೆ ಮಚ್ಚೆ ಇದೆ ಮಗ ನಿನಗೆ. ನನಗಿರೋ ಅವಳು ಗರ್ಲ್ ಫ್ರೆಂಡು ಮೂವಿ ಬಾ ಅಂತ ಕರೆದು ಬರಲ್ಲ ಅಂತಾಳೆ. ಅವಳಿಗೆ ಭಯ ಕಣೋ, ಎಲ್ಲಿ ಅವ್ರ ಮನೆಯವ್ರಿಗೆ ಗೊತ್ತಾಗ್ಬಿಡತ್ತೆ ಅಂತ. ನಾನು ಹೇಳ್ತೀನಿ ಕೇಳು, ಅವಳನ್ನ ಬಿಟ್ಬಿಡು, ಇಲ್ಲ ಒಳ್ಳೆ ಬಾಯ್ ಫ್ರೆಂಡ್ ಆಗಿದ್ಬಿಡು ಅಷ್ಟೇ. ಹಾಯ್ ಬಿಡು ಮಗ ಅದನ್ನ. ನಾಳೆ ನಿನ್ನ ಬರ್ತ್ಡೇ ಪಾರ್ಟಿ ಎಲ್ಲ ಅರೇಂಜ್ ಮಾಡಿದ್ದಿ ಹೇಳು. ಅದೇ ಮಗ, ಸೇಮ್ ನಮ್ಮ ಮಾಮೂಲಿ ಅಡ್ಡ. Okay, Nitin, I'll call you back. And what the hell were you thinking when you came up with this? Have you lost it? I'm sorry, sir. I will correct it immediately. My foot. These estimates have gone to the client. For God's sake, how are you going to explain this sudden rise? I think you should take the responsibility. Sir, Just don't give any bullshit, Amit. Have you ever done anything worthwhile in your life? I need a solution for this. Otherwise, it's high time you think about your future. Hey Amit, what happened? Just leave me alone. ಏನಾದರೂ ವ್ಯವಸ್ಥೆ ಆಯ್ತಾ? ಅಂದ್ಕೊಂಡಂಗೆ ಏನೂ ಆಗಿಲ್ಲ. ಬ್ಯಾಂಕಲ್ಲಿ ನೋಡಿದ್ರೆ ಹಲವಾರು ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಇಲ್ಲಿ ನೋಡಿದ್ರೆ ನಮ್ಮ ಹತ್ರ ನೆಟ್ಟಿಗೆ ಒಂದು ಬ್ಯಾಂಕ್ ಅಕೌಂಟ್ ಕೂಡ ಇಲ್ಲ. ನೋಡೋಣ ತಡಿ, ನಾನು ಫ್ರೆಂಡ್ಸ್ಗೆ ಹೇಳಿದ್ದೀನಿ, ಅವರು ಫಿನಾನ್ಸಲ್ಲಿ ದುಡ್ಡು ಇಸ್ಕೊಡ್ತೀನಿ ಅಂದ್ಯಾರೆ. ನೋಡೋಣ. ಯಾವಾಗ ಎಷ್ಟು ಕೊಡ್ತಾರಂತೆ? ಅವಳಿಗೆ ಒಂದೊಂದು ನಿಮಿಷನೂ ಅಮೂಲ್ಯ. ಅವಳಿಗೆ ಆದಷ್ಟು ಬೇಗ ಆಸ್ಪತ್ರೆಗೆ ಬೇರೆ ಸೇರಿಸ್ಬೇಕು. ನನಗೂ ಗೊತ್ತು ಕಣೆ, 1 ಲಕ್ಷ ಬೇಕಂದ್ರೆ ಯಾರು ಕೊಟ್ಬಿಡ್ತಾರೆ ನನಗೆ? ಟೈಮ್ ಹಿಡಿಯತ್ತೆ ಅದಕ್ಕೂ. ತಡಿಯಕ್ಕೆ ಹೇಗಾಗುತ್ತೆ? ಇದು ನಮ್ಮ ಮಗು ಜೀವ ಉಳಿಸ್ಕೊಳ್ಳೋ ಪ್ರಶ್ನೆ. ಸ್ವಲ್ಪ ಬಾಯಿ ಮುಚ್ತೀಯಾ? ದಿನ ಅದನ್ನೇ ಹೇಳಿ ಹೇಳಿ ತಲೆ ಕೆಡಿಸ್ತೀಯಾ? ನನಗೆ ಇದೆಲ್ಲ ಗೊತ್ತಿಲ್ಲ ಅನ್ನೋ ಥರ. ಅವಳು ನನಗೂ ಮಗಳೇ. ಕಾವ್ಯ, ಸ್ವಲ್ಪ ನೀರು ಕೊಡು. ನಾನೇನೇನು ಮನೆ ಕೆಲಸದವಳು ಅನ್ಕೊಂಡಿದ್ಯಾ? ನೀನೇ ಹೋಗಿ ತಗೊಳಕ್ಕಾಗಲ್ಲ? ನಮ್ಮಿಬ್ರಿಗೆ ಅಡಿಗೆ ಮಾಡೋದನ್ನ ಬಿಟ್ರೆ ಇನ್ನೇನ್ ಮಾಡ್ತೀಯ? ಅದೊಂದು ದೊಡ್ಡ ಕೆಲಸನ ನಿನ್ಗೆ? ಓ, ನಿಂಗೇನು ಅದು ಸುಲಭ ಅನ್ಕೊಂಡಿದ್ಯಾ? ಒಂದಿನ ಮಾಡು ಗೊತ್ತಾಗತ್ತೆ. ನೀನ್ ಯಾವ ಕೆಲಸ ತಾನೇ ನೆಟ್ಟಿಗೆ ಮಾಡ್ತೀಯಾ? ದಿನ ಎಲ್ಲ ದುಡ್ಕೊಂಬರಲ್ವಾ? ನಾನು ಹೋಗಿ ಮಾಡ್ತಿದ್ನಲ್ಲ, ನೀನೇ ತಾನೇ ನನ್ನ ಮೇಲೆ ಅನುಮಾನ ಪಟ್ಟು ಯಾರ ಜೊತೆನಾದ್ರೂ ಅಫೇರ್ ಇಟ್ಕೊಂತೀನೇನೋ ಅಂತ ಬಿಡಿಸಿದ್ದು ಕೆಲಸನ. ಬಾಯಿಗೆ ಇಟ್ಕೊಂಡು ಮಾತಾಡು, ಇಲ್ಲ ಅಂದ್ರೆ. ಅಯ್ಯೋ, ಏನ್ ಮಾಡ್ತೀಯಾ? ಹೊಡಿತ್ಯಾ ಅಷ್ಟೇ ಅಲ್ವಾ? ಅದೇನ್ ಹೊಸದಲ್ವಲ್ಲ ನಂಗೆ. ನನ್ ಹಣೆ ಬರ, ನನ್ ಜೀವನ ಎಲ್ಲ ಹಾಳಾಯ್ತು. ಹಾಗಿದ್ರೆ ಮನೆ ಬಿಟ್ಟೋಗು, ಯಾಕಿದ್ದೀಯಾ? ನಮ್ಮಪ್ಪ ಬದುಕಿದ್ರೆ ಯಾವತ್ತೋ ಹೋಗ್ತಿದ್ದೆ. ಈಗ ನಂಗೆ ಹೋಗಕ್ ಎಲ್ಲೂ ಯಾರು ಇಲ್ಲ. ಇದ್ದಿದ್ರೆ ನೀನಂತ ನಾಯಿ ಜೊತೆ ಯಾರಿರ್ತಾರೆ? ನನ್ನ ಮೇಲೆ ಕೋಪನಾ? ಇಲ್ಲ ರೀ, ನಂಗೆ ಗೊತ್ತು ನೀವು ಎಷ್ಟು ಕಷ್ಟ ತಗೋತಿದ್ದೀರಾ ಅಂತ. ಆದರೆ ಮನೇಲಿ ಕೂತು ಕೂತು ಮಗು ಬಗ್ಗೆ ಯೋಚನೆ ಮಾಡಿ ನನಗೆ ಹುಚ್ಚಿಡ್ದಂಗಾಗಿದೆ. ನಾನು ನಿಮಗೆ ಆ ರೀತಿ ಮಾತಾಡಬಾರ್ದಾಗಿತ್ತು. ನನ್ನ ಮೇಲೆ ನನಗೇ ಬೇಜಾರಾಗ್ಬಿಟ್ಟಿದೆ. ನೀನು ಈ ರೀತಿ ಕಷ್ಟದ ಪರಿಸ್ಥಿತಿಗೆ ತಂದ್ಬಿಟ್ಟೆ. ನೀನು ಸುಮ್ಮನೆ ನಿನ್ನ ಮನೆಯವ್ರ ಮಾತು ಕೇಳಿ ಆ ಶ್ರೀಮಂತ ಹುಡುಗನ ಮದುವೆ ಆಗಿದ್ದಿದ್ರೆ
ಈ ರೀತಿ ಕಷ್ಟನೇ ಇರ್ತಿರ್ಲಿಲ್ಲ. ಏನು ಹಾಳಾದ ಜೀವನನಪ್ಪ. ನನಗೆ ಯಾವತ್ತೂ ನಿಮ್ಮ ಜೊತೆ ಆ ರೀತಿ ಅನಿಸ್ಲಿಲ್ಲ ರೀ. ಇದು ನಾವಿಬ್ರು ಸೇರಿ ಆಯ್ಕೆ ಮಾಡಿರೋ ಜೀವನದ ಹಾದಿ. ಇವಾಗ ನೀವಿಬ್ಬರೇ ನನಗಿರೋ 2 ಕಣ್ಣುಗಳು. ದೇವ್ರು ಯಾವತ್ತೂ ನಮ್ಮ ಕೈ ಬಿಡೋದಿಲ್ಲ. ನಾನು ಯಾವತ್ತೂ ದೇವರಲ್ಲಿ ಬೇಡ್ಕೊಳೋದು ನಿಮ್ಮಿಬ್ಬರನ್ನ ಚೆನ್ನಾಗಿಡಪ್ಪ ಅಂತ. ನಿಮ್ಗೇನಾದರೂ ಆದರೆ ನಾವಿಬ್ರು ಬೀದಿಗೆ ಬಂದ್ಬಿಡ್ತೀವಿ. ನಮಗೆ ಯಾರು ಇಲ್ಲ. ಲೇ, ನಂಗೇನು ಆಗಲ್ಲ ಕಣೆ. ಈಗ ಫಸ್ಟ್ ದುಡ್ಡು ಹೆಂಗೆ ತರೋದು ಅಂತ ಯೋಚನೆ ಮಾಡೋಣ. ನಮ್ಮ ಮಗಳ ಆರೋಗ್ಯ ಸರಿ ಹೋದ್ರೆ ಸಾಕು. ಹ್ಯಾಪಿ ಬರ್ತ್ಡೇ ಟು ಯು ರಾಹುಲ್, ಹ್ಯಾಪಿ ಬರ್ತ್ಡೇ ಟು ಯು. ಹಾಂ ಹೇಳು. ನಾನು ಕಾಲ್ ಮಾಡಿದ್ದು ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳೋಕ್ಕೆ. ಮನೆ ಕೀ ಮ್ಯಾಟ್ ಕೆಳಗಿದೆ. ಯಾಕೆ ಹಿಂಗೆ ಮಾಡ್ತಿದ್ದೀಯಾ? ಓ, ನಿಂಗೇನು ಗೊತ್ತಿಲ್ಲ ಅಲ್ವಾ? ನನಗೆ ನೀನು ಕಾಲ್ ಮಾಡಬೇಡ, ಸ್ವಿಚ್ ಆಫ್ ಮಾಡ್ತಿದ್ದೀನಿ. ತಡಿ ಒಂದು ನಿಮಿಷ ಆದರೆ ಒಂದು ಮಾತಾಡಬೇಕು. ಮಾತು ತಮ್ಮೆತ್, you're a loser. ಅಗ್ರಮ್, कैसे अपनी ईशिमा का रूप दिखा रही है ये। तुझे कौन उल्लू का पट्टा हीरो का चांस देगा बे? पिताजी यूं समझ लीजिए कि मैं हीरो बन गया। मैं नहीं मानता। अबे तुझे ಎಲ್ಲಿಗೆ ಹೋಗ್ತಿದ್ದೀರಾ? ಈಗಾಗಲೇ 9:30 ಆಯಿತು. ನನ್ನ ಫ್ರೆಂಡ್ ಒಬ್ಬ ಹೆಲ್ಪ್ ಮಾಡ್ತೀನಿ ಅಂದಿದ್ದಾನೆ. ಇಲ್ಲೇ ಬಸ್ ಸ್ಟಾಪ್ ಹತ್ರ ಹೋಗ್ಬಿಟ್ಟು 10 ನಿಮಿಷದಲ್ಲಿ ಬಂದ್ಬಿಡ್ತೀನಿ. ನಾನೊಬ್ಳೇ ಇರ್ತೀನಿ, ಬೇಗ ಬನ್ನಿ. ನಾ ಏನು ಪರ್ಮನೆಂಟಾಗಿ ಹೋಗ್ತಾ ಇಲ್ಲ ಕಣೆ. ಅವ್ನು ಲೋನ್ ಕೊಡಿಸ್ತೀನಿ ಅಂದಿದ್ದಾನೆ, ಮಾತಾಡ್ಕೊಂಡು ಬರ್ತೀನಿ. ಮಗ, ಸ್ಪೀಡ್ ಕಮ್ಮಿ ಮಾಡಬೇಡ, ಓಡಿಸು. ನೀನೇನಾದ್ರು ನಿಲ್ಸಿದ್ರೆ ರಿಯಲ್ ಹೋಯ್ತು ಅಷ್ಟೇ. ಹಲೋ, ಹೌದು.